ಭಾರತೀಯ ನಟ ರಾಜ್ಪಾಲ್ ಯಾದವ್ ಅವರು 2026 ಫೆಬ್ರವರಿ 5ರಿಂದ ತಿಹಾರ್ ಜೈಲ್ಗೆ ಶರಣಾದರು. ದೀರ್ಘಕಾಲದಿಂದ ನಡೆಯುತ್ತಿರುವ ಚೆಕ್ ಬೌನ್ಸ್ ಹಾಗೂ ಸಾಲ ಬಾಕಿ ಪ್ರಕರಣದಲ್ಲಿ ಹೆಚ್ಚುವರಿ ಸಮಯ ನೀಡಬೇಕೆಂಬ ಅವರ ಮನವಿಯನ್ನು ಡೆಲ್ಲಿ ಹೈಕೋರ್ಟ್ ತಿರಸ್ಕರಿಸಿದ ನಂತರ ಈ ಕ್ರಮವು ಕೈಗೊಳ್ಳಲಾಯಿತು. ನ್ಯಾಯಾಲಯವು ಅವರ ಮೇಲೆ ವಿಧಿಸಲಾದ 6 ತಿಂಗಳ ಶಿಕ್ಷೆಯನ್ನು ಅನುಭವಿಸಲು ಆದೇಶಿಸಿತು ಮತ್ತು ನ್ಯಾಯಾಲಯದ ನಿರ್ದೇಶಗಳನ್ನು ಪುನಃ ಉಲ್ಲಂಘಿಸಿದ್ದಾಗಿ ಗಮನಿಸಿತು. 2010ರಿಂದ ಆರಂಭವಾದ ಈ ಪ್ರಕರಣವು ಅವರ ನಿರ್ಮಾಣ ಸಂಸ್ಥೆಯ ಚಿತ್ರ ಅಟಪಟ ಲಪಾಟ ವಿಫಲವಾದ ಹಿನ್ನೆಲೆ ಉಂಟಾದ ಸಾಲ ಬಾಕಿಗಳೊಂದಿಗೆ ಸಂಬಂಧಿಸಿದ್ದು, ಬಡ್ಡಿ ಹಾಗೂ ಬೌನ್ಸ್ ಆದ ಚೆಕ್ಗಳ ಕಾರಣದಿಂದ ಒಟ್ಟು ಮೊತ್ತವು ಸುಮಾರು 9 ಕೋಟಿ ರೂಪಾಯಿಗಳವರೆಗೆ ಏರಿಕೆಯಾಗಿದೆ ಎಂದು ವರದಿಯಾಗಿದೆ.